ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನುಂಗರ್, ಆಯುರ್ವೇದ ತಜ್ಞೆ, ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್, ಲೋಟಸ್ ಆಯುರ್ಕೇರ್ ಆಯುರ್ವೇದ ಹಾಸ್ಪಿಟಲ್, ಗಂಗಾನಗರಿಂದ. ನಾವು ಇವತ್ತು ನಮ್ಮ ಸ್ಕಿನ್ನಿಗೆ ಯಾವ ಯಾವ ಆಹಾರಗಳಿಂದ ನೆಗೆಟಿವ್ ಇಫೆಕ್ಟ್ ಕೊಡುತ್ತೆ ಅಥವಾ ತೊಂದರೆಗಳು ಉಂಟಾಗುತ್ತೆ ಅಂತ ಅದ್ರ ಬಗ್ಗೆ ತಿಳಿಯೋಣ. ಎಲ್ಲ ಆಹಾರಗಳಲ್ಲಿ ಅಲ್ಲ, ಕೆಲವೊಂದು ಆಹಾರಗಳು ನಮ್ಮ ಚರ್ಮದ ಮೇಲೆ ನೆಗೆಟಿವ್ ಇಫೆಕ್ಟ್ ಕೊಡುತ್ತೆ. ಅದು ಯಾಕೆ ಕೊಡುತ್ತೆ, ಯಾವ ಥರ ತಿಂದರೆ ಕೊಡುತ್ತೆ ಅಥವಾ ಎಷ್ಟು ತಿಂದರೆ ಕೊಡುತ್ತೆ ಅನ್ನೋದನ್ನು ಒಂದೊಂದಾಗಿ ನಾವು ತಿಳಿಯೋಣ. ಸ್ಪೆಷಲಿ ಏನಾಗುತ್ತೆ ಅಂದರೆ, ಒಂದು ಆ್ಯಕ್ನೆ ಜಾಸ್ತಿ ಬರ್ಬೋದು, ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಬರ್ಬೋದು, ಅಥವಾ ಬೇಗ ಬೇಗ ಏಜ್ ಆದಂಗೆ ಆಗ್ಬೋದು, ಸ್ಕಿನ್ ಡಲ್ ಲುಕ್ ಆಗ್ಬರೋದು, ಈ ಥರದ್ದು ತೊಂದರೆಗಳು ನಮ್ಮ ಆಹಾರಗಳಿಂದ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಆಹಾರದಲ್ಲಿ ಕೆಟ್ಟದ್ದು ಅಥವಾ ಒಳ್ಳೇದಲ್ಲ ಅನ್ನೋದಕ್ಕೆ ಹೇಳೋದಕ್ಕೆ ಶುಗರಿ ಫುಡ್ಸು ಅಥವಾ ಬೆವರೇಜಸ್ ಅಂತೀವಿ. ಈ ಶುಗರ್ ಜಾಸ್ತಿ ಇರುವಂಥವು ಡ್ರಿಂಕ್ಸ್ ಆ್ಯಂಡ್ ಫುಡ್ಸು. ಎಕ್ಸಾಂಪಲ್ ಹೇಳಿದ್ರೆ, ಈ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಪೇಸ್ಟ್ರಿಗಳು, ಸಿಕ್ಕಾಪಟ್ಟೆ ಶುಗರ್ ಇರುತ್ತೆ. ಕೇಕ್ಸ್ಗಳು, ಆಮೇಲೆ ಹೈ ಶುಗರ್ ಇಂಟೆಕ್ ಸೋಡಾ, ಕ್ಯಾಂಡಿ ಎಲ್ಲ ಬರುತ್ತಲ್ಲ, ಅದೆಲ್ಲಗಳಲ್ಲಿ ಸಿಕ್ಕಾಪಟ್ಟೆ ಶುಗರ್ ಇರುತ್ತೆ. ಇದರಿಂದ ಏನಾಗುತ್ತೆ, ತಿಂದಾಗ ನಮ್ಮಲ್ಲಿ ಸಡನ್ ಆಗಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಇನ್ಸುಲಿನ್ ಸ್ಪೈಕ್ ಆದಾಗ ನಮ್ಮ ಬಾಡಿಯಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಸ್ಪೆಷಲಿ ಆನ್ ದ ಫೇಸ್. ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಆ್ಯಕ್ನೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಬ್ರೇಕ್ಔಟ್ಸು, ಆ್ಯಕ್ನೆ ಥರ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಓಕೆ, ಅದು ನೆಕ್ಸ್ಟು ನಮ್ಮ ಡೈರಿ ಪ್ರಾಡಕ್ಟ್ಸಿಗೆ ಕೆಲವೊಂದು ಲಿಮಿಟ್ಸ್ ಇದೆ. ಈಗೆಲ್ಲ ಡೈರಿಗಳು ಮುಂಚೆ ಥರ ಇಲ್ಲ. ಕೆಲವೊಂದು ಹಾರ್ಮೋನ್ಸ್ಗಳಿಂದನೇ ನಾವು ಡೈರಿ ಪಡಿತಾ ಇದ್ದೀವಿ ಅಂತ ಹೇಳಿದ್ರು ತಪ್ಪೇನಾಗಲ್ಲ. ಕರ್ಡ್ ಆಗಿರ್ಬಹುದು, ಮಿಲ್ಕು, ಚೀಸು, ಇವೆಲ್ಲನೂ ಎಕ್ಸೆಸಿವ್ ಅಮೌಂಟಲ್ಲಿ ತಗೊಂಡಾಗ, ಮತ್ತು ಇದು ಕೆಲವೊಬ್ಬರಲ್ಲಿ ಮಾತ್ರ ಈ ಥರ ಪ್ರಾಬ್ಲಮ್ ಆಗಿರುತ್ತೆ, ಕೆಲವೊಬ್ಬರಲ್ಲಿ ಮಾಡಲ್ಲ. ಇದರಲ್ಲಿ ಕೂಡ ನಮಗೆ ಈ ಡೈರಿ ಪ್ರಾಡಕ್ಟ್ಸ್ಗಳಿಂದ ನಮ್ಮ ಇದು ಜಾಸ್ತಿ ಆಗುತ್ತೆ, ಹಾರ್ಮೋನಲ್ಲಿ ಚೇಂಜಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಅದು ಕೂಡ ಹಾರ್ಮೋನಿಂದನೇ ಬಂದಿರೋದ್ರಿಂದ ಇಲ್ಲಿ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಅದರಿಂದ ಅಗೇನ್ ಯಾಕೆನೆ ಮತ್ತು ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಬ್ಬರಲ್ಲಿ. ಅದಲ್ಲದೆ ಸಾಲ್ಟಿ ಫುಡ್ಸು, ಯಾವುದ್ಯಾವುದು ನಮ್ಮ ಮಾರ್ಕೆಟಲ್ಲಿ ಪ್ಯಾಕೇಜ್ಡ್ ಫುಡ್ ಸಿಗುತ್ತೆ, ಲೈಕ್ ಸ್ನ್ಯಾಕ್ಸ್ ಆಗಿರಬಹುದು, ಈ ಬೇಕ್ರಿಯಲ್ಲೂ ಕೆಲವೊಂದು ಸ್ನ್ಯಾಕ್ಸ್ ಸಿಗುತ್ತಲ್ಲ, ಅದರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿನೇ ಇರುತ್ತೆ. ಪ್ಯಾಕೇಜ್ಡ್ ಫುಡ್ಸು ಮತ್ತು ಪ್ರಿಸರ್ವೇಟಿವ್ ಹಾಕಿರೋದೆಲ್ಲನೂ ನಾವು ಸಾಲ್ಟಿ ಅಂತಲೇ ಕನ್ಸಿಡರ್ ಮಾಡಬಹುದು. ಅದರಿಂದ ಬಾಡಿಯಲ್ಲಿ ರಿಯಾಕ್ಷನ್ಸ್ ಆಗುತ್ತೆ. ಅಂದರೆ ಸಾಲ್ಟ್ ಯಾವಾಗ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ, ವಾಟರ್ ಕಂಟೆಂಟ್ ರಿಟೆನ್ಷನ್ ಆಗುತ್ತೆ. ವಾಟರ್ ರಿಟೆನ್ಷನ್ ಆಗ ಸ್ಪೆಷಲಿ ಅಂಡರ್ ಐಯಲ್ಲಿ ಪಫಿನೆಸ್ ಬರೋದು ಆಗಲಿ, ಡಲ್ ಲುಕ್ ಆಗಿ, ಈ ಥರ ಕಾಯಿಲೆಗಳು. ಮತ್ತು ಪ್ರೀಮೇಚೂರ್, ಬೇಗ ಏಜ್ ಆಗುತ್ತೆ. ನಂಗೆ ಉಪ್ಪು ತಿಂತಾ ಇದ್ದೀನಿ ಬೇಗ ಅಂತಂದರೆ ಗ್ರೇಯಿಂಗು, ಹೇರ್ ಗ್ರೇಯಿಂಗು ಮತ್ತು ಸ್ಕಿನ್ನು ಬೇಗ ಏಜ್ ಆದಂಗೆ ಆಗೋದು, ಇದೊಂದು ನಮಗೆ ಸೈಡ್ ಎಫೆಕ್ಟ್ಸ್ ಅಂತ ಹೇಳಬಹುದು. ನೆಕ್ಸ್ಟು ಆಲ್ಕೋಹಾಲ್ ಕಾಕ್ಟೇಲ್ ಬೆವರೇಜಸ್ ಅಂದರೆ ಮತ್ತು ಈ ಬಿಯರು ಎಲ್ಲ ಬರುತ್ತಲ್ಲ, ಇದನ್ನು ಎಕ್ಸೆಸಿವ್ ಅಮೌಂಟಲ್ಲಿ ತೊಗೊಂಡಾಗ ನಮಗೆ ಸ್ಕಿನ್ನಲ್ಲಿ ಡಿಹೈಡ್ರೇಷನ್ ಆಗುತ್ತೆ, ವಾಟರ್ ಕಂಟೆಂಟ್ ಕಡಿಮೆ ಆಗುತ್ತೆ. ಅದರಿಂದ ಡ್ರೈನೆಸ್ಸಿಂದ ಸ್ಕಿನ್ ಬರುತ್ತೆ, ಮತ್ತು ಬೇಗ ನಮಗೆ ರಿಂಕಲ್ಸು ಮತ್ತು ಏಜಿಂಗ್ ಸೈನ್ಸ್ ಬರುತ್ತೆ ಅಥವಾ ಫೈನ್ ಲೈನ್ಸ್ ಬರುತ್ತೆ ಅಂತ ಹೇಳಬಹುದು. ನೆಕ್ಸ್ಟು ಟ್ರಾನ್ಸ್ ಫ್ಯಾಟ್ ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ. ಇದು ಎಲ್ಲೆಲ್ಲಿ ಸಿಗುತ್ತೆ, ಈ ಫ್ಯಾಟಿ ಕಟ್ಸ್ ಇನ್ ದ ಮೀಟ್ ಅಂತ ಹೇಳ್ತೀವಿ. ಈ ಮೀಟ್ ತಿನ್ನೋರಿಗೆ ಇದು ಗೊತ್ತಾಗುತ್ತೆ, ಸ್ಕಿನ್ ಲೇಯರ್ ಹತ್ರ ಇರುತ್ತಲ್ವ, ಅದನ್ನು ಯೂಶ್ವಲಿ ಅವಾಯ್ಡ್ ಮಾಡ್ತಾರೆ. ಕೆಲವೊಬ್ಬರು ತಿಂತಾರೆ ಇಷ್ಟಪಟ್ಟು. ಅದರಲ್ಲಿ ಬೇಡದಾಗಿರೋ ಫ್ಯಾಟ್ಗಳು, ಕೆಟ್ಟ ಕೊಬ್ಬು ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಹೈಡ್ರೋಜಿನೇಟೆಡ್ ಆಯಿಲಿಂದ ಮಾಡಿರೋ ಬೇಕ್ರಿ ಐಟಮ್ಸ್, ಅಂದರೆ ಈ ಡಾಲ್ಡಾ ಅಂತ ಗೊತ್ತಿರ್ಬೋದು ನಿಮಗೆ. ಎಣ್ಣೆ ಗಟ್ಟಿಯಾಗಿರುತ್ತೆ, ಅದನ್ನು ಬಿಸಿ ಮಾಡಿದಾಗ ಲಿಕ್ವಿಡ್ ಥರ ಎಣ್ಣೆ ಥರ ಬರುತ್ತಲ್ಲ, ಅದು ವೆಜಿಟೇಬಲ್ ಆಯಿಲಿಂದ ಮಾಡಿರೋ ಡಾಲ್ಡಾ. ಅದು ಚೆನ್ನಾಗಿರೋದಿಲ್ಲ, ವಿಚ್ ಇನ್ಕ್ರೀಸಸ್, ಅಂದರೆ ನಮ್ಮ ಬಾಡಿಯಲ್ಲಿ ಕೆಟ್ಟ ಕೊಬ್ಬನ್ನು ಇದು ಜಾಸ್ತಿ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ರೇಟು ಜಾಸ್ತಿ ಆಗುತ್ತೆ. ಅದರಿಂದ ಸ್ಕಿನ್ನಲ್ಲಿ ರೆಡ್ನೆಸ್ಸು ಅಥವಾ ಇರಿಟೇಷನ್ ಕೂಡ, ಮತ್ತು ಪ್ರೀಮೇಚೂರ್ ಏಜಿಂಗ್ ಇದು ಬರೋ ಚಾನ್ಸಸ್ ಇರುತ್ತೆ. ಇದನ್ನು ಆದಷ್ಟು ಕಡಿಮೆಯಲ್ಲಿ ತಿನ್ನಬೇಕು ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಆಗಿರಬಹುದು, ಈ ಜ್ಯೂಸ್ಗಾಗಿರಬಹುದು ಅಥವಾ ಕೆಲವೊಂದು ಪ್ಯಾಕೇಜ್ಡ್ ಫುಡ್ಡಲ್ಲಿ ಕೂಡ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಹಾಕಿರ್ತಾರೆ. ಸ್ಪೆಷಲಿ ಡಿಫ್ರೆಂಟ್ ವೆರೈಟಿ ಆಫ್ ಜ್ಯೂಸಸ್ ಹಾಕ್ತಾರಲ್ಲ, ಅದರಲ್ಲಿ ರಿಯಲ್ ಜ್ಯೂಸ ಅಥವಾ ರಿಯಲ್ ಫ್ಲೇವರ್ ಇರುತ್ತಾ, ಇಲ್ವಾ, ಆರ್ಟಿಫಿಷಿಯಲ್ ಫ್ಲೇವರ್ಸೇ ಹಾಕಿರ್ತಾರೆ. ಮ್ಯಾಂಗೋ ಆಗಿರ್ಬೋದು, ಆರೆಂಜು, ಮಿಕ್ಸ್ಡ್ ಫ್ರೂಟ್ ಜ್ಯೂಸಸ್, ಆಲ್ ದೋಸ್ ಥಿಂಗ್ಸ್ ಎಲ್ಲ ಆ ಪ್ರಿಸರ್ವೇಟಿವ್ ಅಥವಾ ಆ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸಸ್, ಆ ಕಂಪೋನೆಂಟ್ಸ್ಗಳಿಂದ ಕೂಡ ನಮ್ಮಲ್ಲಿ ಸ್ಕಿನ್ ರಿಯಾಕ್ಷನ್ಸ್ ಆಗುತ್ತೆ. ರೆಡ್ನೆಸ್ ಆಗಿರ್ಬೋದು, ಕೆಲವೊಬ್ಬರಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಕೂಡ ಆಗುತ್ತೆ. ಕ್ಯಾಫಿನ್, ಕಾಫಿ, ಟೀ, ಈ ಥರ ಇದರಿಂದ ಎನರ್ಜಿ ಡ್ರಿಂಕ್ಸು, ಈ ಎಲ್ಲನೂ ಇದೇ ಕ್ಯಾಟಗರಿಯಲ್ಲಿ ಬರುತ್ತೆ. ಎಕ್ಸೆಸ್ ಕ್ಯಾಫಿನಿಂದ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಅಲ್ಲದೆ ನಮಗೆ ಸ್ಕಿನ್ನು ಡಲ್ ಮತ್ತು ಏಜಿಂಗ್ ಥರ ಕಾಣಿಸೋ ಚಾನ್ಸಸ್ಸು ಇರುತ್ತೆ. ಅದಂದರೆ ನೆಕ್ಸ್ಟ್ ಸ್ಪೈಸಿ ಫುಡ್ಸು. ಸ್ಪೈಸಸ್ಗೆ ಒಂದು
ಆ್ಯಕ್ಚುಲಿ ಬೆನಿಫಿಟು ಇದೆ, ಬಟ್ ಎಕ್ಸಸ್ ತೊಗೊಂಡ್ರೆ ಅಷ್ಟೇ ಬ್ಯಾಡ್ ಇಫೆಕ್ಟು ಇದೆ. ಇಟ್ ಶುಡ್ ಬಿ ಟೇಕನ್ ಇನ್ ಅ ಸ್ಮಾಲ್ ಕ್ವಾಂಟಿಟಿ. ಆದರೆ ಸ್ಪೈಸಸ್ ನಾನು ರೆಗ್ಯುಲರ್ ಆಗೇ ತೊಗೋತೀನಿ, ತುಂಬ 3 ಹೊತ್ತು ತೊಗೋತೀನಿ, ಈ ಥರದ್ರಿಂದ ನಮಗೆ ಪ್ರಾಬ್ಲಮ್ಸು ಶುರು ಆಗುತ್ತೆ. ಸ್ಕಿನ್ನಲ್ಲಿ ಇನ್ಫ್ಲಮೇಷನ್ಸು, ಆಯುರ್ವೇದ ಪ್ರಕಾರ ಅಂದರೆ ಪಿತ್ತದ ಆಹಾರ ಜಾಸ್ತಿ ಆಗೋದ್ರಿಂದ ಪಿತ್ತದ ಪ್ರಾಬ್ಲಮ್ಸ್ಗಳು ಶುರು ಆಗುತ್ತೆ. ಈಚಿಂಗ್ ಬರೋದು, ಉರಿ ಬರೋದು, ಬಾಡಿ ಎಲ್ಲ ಹೀಟ್ ಆಗೋದು, ಈ ಥರ ಪ್ರಾಬ್ಲಮ್ಸು ಬರುತ್ತೆ. ಅದಲ್ಲದೆ ಈ ಪ್ರೊಸೆಸ್ಡ್ ಅಥವಾ ಫಾಸ್ಟ್ ಫುಡ್ಡು ಎಲ್ಲರಿಗೂ ಫೇವ್ರೇಟ್ ಆಗಿರೋದು ಈ ಚಿಪ್ಸ್. ಈ ಚಿಪ್ಸ್ ಎಲ್ಲ ಯಾಕೆ, ಚಿಪ್ಸ್ ಅಥವಾ ಚಾಟ್ಸ್ ಆಗಿರಬಹುದು, ಈ ಥರ ಆಹಾರಗಳಿಂದ ನಮಗೆ ಫಾಸ್ಟ್ ಫುಡ್ ಅಂತೆಲ್ಲ ಸಿಗುತ್ತಲ್ಲ, ಈ ಚೈನೀಸ್ ಆ ಥರದಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಎಣ್ಣೆನೂ ಕೆಟ್ಟದಾಗಿರುತ್ತೆ. ಹೈ ಕಂಟೆಂಟ್ ಆಫ್ ಫ್ಯಾಟ್ ಹುಚ್ ಅನ್ವಾಂಟೆಡ್ ಅಂತ ಅನ್ಹೆಲ್ದಿ ಫ್ಯಾಟ್ ಅಂತ ಅನ್ಬೋದು. ಅವು ಎರಡೂ ಬೇಡವಾಗಿರೋದ್ರಿಂದ ಸ್ಲೋಲಿ ಇಟ್ ವಿಲ್ ಏನಂತಾರೆ, ನಮ್ಮ ಶುಗರು ಮತ್ತು ಸಾಲ್ಟು ಎರಡೂ ಜಾಸ್ತಿ ಆಗುತ್ತೆ ಈ ಥರ ಆಹಾರದಿಂದ ನಮ್ಮ ಬಾಡಿಯಲ್ಲಿ. ಅಗೇನ್ ಇನ್ಸುಲಿನ್ ಸ್ಪೈಕ್ ಆಗುತ್ತೆ, ಆಯಿಲ್ ಪ್ರೊಡಕ್ಷನ್ನು, ಆಯಿಲ್ ಗ್ಲ್ಯಾಂಡ್ಸು ಯಾವಾಗ ಜಾಸ್ತಿ ಆಗುತ್ತೆ, ಇನ್ಫ್ಲಮೇಷನ್ ರೇಟು, ಆ್ಯಕ್ನೆ, ಪ್ರಿಮೆಚೂರ್ ಏಜಿಂಗ್ ಈ ಥರ ಬರುತ್ತೆ. ಅದಲ್ಲದೆ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಯೂಶಲಿ ಶುಗರ್ ಪೇಷಂಟ್ಗಳಲ್ಲಿ ಹೇಳ್ತಾರೆ ಡಾಕ್ಟರ್ಸು, ಇದನ್ನು ಅವಾಯ್ಡ್ ಮಾಡಿ. ಯಾವ್ದು ಅವಾಯ್ಡ್ ಮಾಡ್ತಾರಲ್ಲ ಅದನ್ನೆಲ್ಲ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದು ಅಂತ ಹೇಳ್ತಾರೆ. ವೈಟ್ ಫುಡ್ ಅಂದ್ರೇನು, ವೈಟ್ ರೈಸ್, ವೈಟ್ ಬ್ರೆಡ್ಡು ಮತ್ತು ವೈಟ್ ಶುಗರು, ಪೊಟ್ಯಾಟೋಸು, ಇದೆಲ್ಲನೂ ನಮ್ಮ ಈ ಕ್ಯಾಟಗರಿಯಲ್ಲಿ ಬರುತ್ತೆ. ಓಕೆ, ಸೊ ಈ ಆಹಾರಗಳಿಂದ ಅಗೇನ್ ನಾವು ಎಕ್ಸೆಸ್ ಅಮೌಂಟಲ್ಲಿ ತೊಗೊಂಡಾಗ ಯಾವಾಗೋ ಒಂದ್ಸರಿ ಸ್ವಲ್ಪ ರೆಗ್ಯುಲರ್ ಆಗಿ ತೊಗೋತೀನಿ ಅಥವಾ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೋತೀನಿ ಅಂದರೆ ಓಕೆ. ಅದು ರೆಗ್ಯುಲರ್ ಆಗಿ ತೊಗೊಂಡಾಗ ಇನ್ಸುಲಿನ್ ಸ್ಪೈಕ್ ಆಗುತ್ತೆ ಮತ್ತು ಅಗೇನ್ ಇನ್ಫ್ಲಮೇಷನ್ ಬಾಡಿಯೆಲ್ಲ ಸೆಟ್ ಆಗುತ್ತೆ, ನಮಗೆ ಸ್ಕಿನ್ನಲ್ಲಿ ಬ್ಯಾಡ್ ಥಿಂಗ್ಸ್ ಅಪಿಯರ್ ಆಗುತ್ತೆ. ನಾನೆಲ್ಲ ಕರೆಕ್ಟಾಗಿ ಮಾಡ್ತೀನಿ ಅಂದರೆ ಸ್ಕಿನ್ ಕೇರ್ ಮಾಡ್ತೀನಿ, ಮತ್ತು ಈಗ ಬರ್ತಿದೆ ಅಂದರೆ ಈ ಡಯಟ್ಗಳಿಂದ ನಿಮಗೆ ಈ ಥರ ಪ್ರಾಬ್ಲಮ್ಸು ಶುರು ಆಗ್ತಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದರಲ್ಲಿ ಎಷ್ಟೋ ಜನರು ಫೇವ್ರೆಟ್ ಫುಡ್ ಇದೆ, ನನಗೆ ಬೈಕೊಳ್ಳಬಹುದು, ಬಟ್ ಏನು ಮಾಡೋದು, ದೀಸ್ ಆರ್ ದ ಬ್ಯಾಡ್ ಎಫೆಕ್ಟ್ ಕಾಸಿಂಗ್. ಸೊ ಇದನ್ನು ಎಷ್ಟು ಲಿಮಿಟೆಡ್ ಆಗಿ ತೊಗೋತೀರಾ ಅಷ್ಟು ಒಳ್ಳೆಯದು ನಿಮಗೆ. ಬಿಕಾಸ್ ಎಲ್ಲನೂ ಬಿಟ್ಟು ಇದು ಮಾಡೋಕ್ಕಾಗಲ್ಲ, ಸ್ವಲ್ಪ ತೊಗೊಳ್ತೀನಿ ಅಂತ ಹೇಳಿದ್ರು ಪರವಾಗಿಲ್ಲ, ಆದರೆ ಲಿಮಿಟೆಡ್ ಆಗಿ ಸೇವಿಸಬೇಕು, ಅಥವಾ ಬಿಟ್ಟರೆ ಇನ್ನೂ ಒಳ್ಳೆಯದು. ನಿಮ್ಮಷ್ಟೇ ಕಾಂತಿಯುತ ಸ್ಕಿನ್ ಆಗುತ್ತೆ ಅಂತ ಹೇಳ್ಬೋದು, ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ಇಷ್ಟು ಹೇಳಿ ನನ್ನ ಟಾಪಿಕ್ನ ಮುಗಿಸ್ತೀನಿ. ನಮಸ್ಕಾರ.